ಮನೆ ಹತ್ರ ಬರೋರ್ಗೆಲ್ಲ ದುಡ್ಡು ಕೊಟ್ಟು ಕಳ್ಸು. ಅವ್ರೇನೋ ಒಂದು ಹೇಳಿ ದುಡ್ಡು ಕಿತ್ಕೊಂಡು ಹೋಗ್ಲಿ. ತಗೊಳಯ್ಯ. ಲಕ್ಷ್ಮೀನ ಎಸಿಬಾರ್ದು ತಾಯಿ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಅಹಂಕಾರ ಒಳ್ಳೆಯದಲ್ಲ. ತಪ್ಪು ಮಾಡಿದ್ದಕ್ಕೆ ಹಿರಿಯರ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ಕೋ, ತಾಯಿ ಒಳ್ಳೇದು ಮಾಡ್ತಾಳೆ. ಇಂದಿನಿಂದ ನಿನಗೆ ಒಳ್ಳೇದಾಗುತ್ತೈತೆ ತಾಯಿ. ಹಿರಿಯರ ಆಶೀರ್ವಾದವನ್ನು ಪಡಿ, ಹಿರಿಯರನ್ನು ಗೌರವಿಸುವುದನ್ನು ಕಲಿ. ನಿನ್ನ ಚಿನ್ನದಂತ ತಂದೆ ಇದ್ದಾರೆ, ಮುತ್ತಿನಂತ ಅಕ್ಕ ಇದೆಲ್ಲ ನಿಂದ ಕಿತಾಪತಿ ಶಕುನ ನೋಡಿತೀನಿ ಅಂತ. ಅಯ್ಯೋ ನಿನ್ನ ತೂಕತ್ತು ಗಡಬಡ ಚಲ್ಲ ಚಲ್ಲ ಲಡಕೆ, ತೂಕತ್ತು ದಡಬಡ ಬಾಯ್ ಬಾಯ್ ಬಡಕೆ. ತೂಕತ್ತು ಗಡಬಡ ಚಲ್ಲ ಚಲ್ಲ ಲಡಕೆ, ತೂಕತ್ತು ದಡಬಡ ಬಾಯ್ ಬಾಯ್ ಬಡಕೆ. ನೋಡಿ ನೋಡಿ ಹೆಂಗಾಡ್ತಾಳೆ ಅಂತ. ನಾನು ವಿಜಯ್ ವೇಷದಲ್ಲಿ ಬಂದಿದ್ರೆ ಸುಮ್ಮನೆ ಬಿಡ್ತಿಲ್ಲ ಇವಳು. ಚೇಳು ಕಡ್ದಾಗ ಆಡ್ತಾಳೆ. ಬೆಳಗ್ಗೆ ನಿಮಗೆ ವಿಶ್ ಮಾಡಕ್ಕೆ ಫೋನ್ ಮಾಡಿದ್ರೆ, ನೀನು ಯಾವ ನಮ್ಮ ಅಕ್ಕಂಗೆ ಫೋನ್ ಮಾಡಿ ವಿಶ್ ಮಾಡಕ್ಕೆ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಅದಕ್ಕೆ ಟೀಚರ್ ನಾನು ಈ ವೇಷದಲ್ಲಿ ಬಂದಿದ್ದು. ಟೀಚರ್ ನಿಮಗೆ ಅಂತ ನಾನೊಂದು ಗಿಫ್ಟ್ ತೊಗೊಂಡ್ಬಂದಿದ್ದೀನಿ. ಹ್ಯಾಪಿ ದೀಪಾವಳಿ ಭಾವ. ಸೇಮ್ ಟು ಯು. ಥ್ಯಾಂಕ್ ಯು ಭಾವ. ಸಾಹೇಬ್ರು ಈಗ ಬಂದ ಸಾಹೇಬ್ರೆ? ಹೌದು ಮಾವ. ಅಯ್ಯೋ ನೀವು ಮಾವ ನನ್ನ ಕೇಳ್ತಾ ಇದ್ರೆ ನನಗೇನೋ ಒಂಥರ ಸಂತೋಷ ಆಗ್ತಾ ಇದೆ. ನೀವು ಹಬ್ಬಕ್ಕೆ ನನ್ನ ಮಗಳಿಗೆ ಒಂದು ಫೋನ್ ಮಾಡಿ ವಿಶ್ ಮಾಡಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದು. ಈ ವರ್ಷ ನಿಮ್ಮ ಜೊತೆ ದೀಪಾವಳಿ ಹಬ್ಬ ಆಚರಿಸ್ತಾ ಇರೋದು ನಮ್ಗೊಂದು ದೊಡ್ಡ ಹೆಮ್ಮೆ ಅನ್ನಿಸ್ತಾ ಇದೆ ಸಾಹೇಬ್ರೆ. ನಿಮ್ಗೆಲ್ಲ ಪಟಾಕಿ ಸ್ವೀಟ್ ತಂದಿದ್ದೀನಿ. ಓಹೋ, ಕಾರಲ್ಲಿ ಇಟ್ಟಿದ್ದೀರಾ? ಒಂದು ನಿಮಿಷ ಹೀಗೋಗಿ ಹಾಕೊಂಡ್ಬಿಡ್ತೀನಿ. ಓಹೋ ಎಮ್.ಎಲ್.ಎ ಸಾಹೇಬ್ರು, ಸಾರ್ ನೀವ್ ಇಲ್ಲಿಗೆ ಬಂದಿದ್ದೀರಾ? ನನಗಂತೂ ನಂಬಕ್ಕೆ ಆಗ್ತಿಲ್ಲ ಸಾರ್, ನಂಬಕ್ಕೆ ಆಗ್ತಿಲ್ಲ ಸಾರ್. ನಿಮ್ ಕೈ ಕೊಡಿ ಸಾರ್, ನಿಮ್ ಕೈ ಮುಟ್ಟಿ ನನ್ನ ಜೀವನ ಪಾವನ ಆಗೋಯ್ತು ಸಾರ್. ಸಾರ್ ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನನ್ನ ಜೀವನದಲ್ಲೇ ಮರೆಯಕ್ ಆಗ್ದಿರೋಂತ ಒಂದು ದೀಪಾವಳಿ ಸಾರ್ ಇದು ಸಾರ್. ಸಾರ್ ನಿಮ್ ಜೊತೆ ಒಂದೇ ಒಂದು ಸೆಲ್ಫಿ ತಗೊಂಡ್ಬಿಡ್ತೀನಿ ಸಾರ್. ನಿಮ್ಮನ್ನ ಒಂದ್ಸತಿ ಜೋರಾಗಿ ತಪ್ಕೊಂಡ್ಬಿಡ್ತೀನಿ ಸರ್. ಬೇಜಾನ್ ನಾಟಕ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಹಾಕೊಡ್ಬೇಡ, ಮೇಂಟೈನ್ ಮಾಡು ಸರ್. ಸೆಲ್ಫಿ. ಅವ್ರು ಯಾರು ಅಂತ ಗೊತ್ತಾ ನಿನ್ಗೆ?
ಎಮ್ಮೆಲೆ ಸಾಹೇಬ್ರು ಅವ್ರ ಮೇಲೆ ಹೋಗಿ ಬೀಳ್ತಿದ್ಯಲ್ಲ. ಸಾರಿ ಭಾವ, ಇವನು ನನ್ನ ಕ್ಲಾಸ್ಮೇಟು. ಸ್ವಲ್ಪ ತರ್ಲೆ, ಹಬ್ಬ ಅಲ್ವಾ, ಅದಕ್ಕೆ ಮನೆಗೆ ಬಂದ್ಬಿಟ್ಟಿದ್ದಾನೆ. ಯೋ ಕೋಡಂಗಿ, ಇವ್ರನ್ನೇನು ಸಾಮಾನ್ಯದವ್ರು ಅನ್ಕೊಂಡಿದ್ಯಾ? ಇವರು ನಮ್ಮ ಊರವ್ರಿಗೆಲ್ಲ ದೇವ್ರು, ನಮ್ಮ ಊರಿನ ಬಡವ್ರಿಗೆಲ್ಲ ದಾರಿ ದೀಪ, ಯುವಕರಿಗೆಲ್ಲ ಮಾದರಿ, ನಮ್ಮ ಊರಿಗೆಲ್ಲ ಜನನಾಯಕ. ಹೌದಾ? ಹಂಗಾದ್ರೆ ನಾನು ಇವ್ರ ಜೊತೆಗೆ ಸೆಲ್ಫಿ ತಕೊಳ್ಳೇಬೇಕು. ಓ ದೂರ ಬಾರಯ್ಯ, ದೊಡ್ಡವನ್ನ ಕಂಡ ತಕ್ಷಣ ಹಲ್ಗಿಂಚ್ಕೊಂಡು ಸೆಲ್ಫಿ ಅನ್ಬಿಡೋದಾ? ಭಾವ ನೀವು ಅಷ್ಟೇ, ಕಣ್ಕೊಂಡವ್ರ ಜೊತೆಲ್ಲ ಸೆಲ್ಫಿ ತಗಿಸ್ಕೋಬೇಡಿ. ಸರ್, ನಿಮ್ ಬಗ್ಗೆ ಕೇಳಿದ್ದೆ ಸರ್, ಆದ್ರೆ ಇವತ್ತು ನಿಮ್ಮನ್ನ ನೋಡಿ ನನ್ನ ಜೀವನ ಪಾವನ ಆಗೋಯ್ತು ಸರ್, ಪಾವನ ಆಗೋಯ್ತು ಸರ್. ನೀವು ನಮ್ಮ ಮನೆ ಒಂದೇ ಒಂದ್ಸತಿ ಬರ್ಬೇಕು ಸರ್. ಸರ್ ಇಲ್ಲೇ ಸರ್, 3ನೇ ಬೀದಿ, ಹಿಂಗ್ ಹೋಗಿ ಅಲ್ಲಿ. ಯೋ, ಅವ್ರನ್ನ ಏನಂತ ಅನ್ಕೊಂಡಿದ್ಯಾ? ನೀನ್ ಕರ್ಕೊಂಡ್ಲೆ ಓಡ್ ಬಂದ್ಬಿಡಕ್ಕೆ ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಕೊಂಡ್ಯಾ? ಅವ್ರು ನನ್ನ ಭಾವ, ಅವ್ರು ಎಲ್ಲಿಗೂ ಬರಲ್ಲ. ಕಮ್ಮಿ ಸೈಡ್ ಬಾ, ಈ ಕಡೆ ಬಾ, ಈ ಕಡೆ. ಇದೇ ಕೊನೆ. ಇನ್ನೊಂದ್ಸಲ ಇತ್ತ ಆಸೆಗಳೇನಾದ್ರು ಇಟ್ಕೊಂಡು ಭಾವ, ನೀವೇನು ಬೇಸರ ಮಾಡ್ಕೋಬಿಡಿ. ಹಳ್ಳಿ ಜನ ಅಲ್ವಾ, ಸ್ವಲ್ಪ ಹಂಗೆ. ನಿಮ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟ್ ನನ್ಗ? ಹೌದು. ಅಕ್ಕನ್ಗೆ? ಅವ್ರಿಗೂ ತಂದಿದ್ದೀನಿ. ಹಾಗಾದ್ರೆ ಅಕ್ಕನ್ ಕರೆದ್ಬಿಡ್ಲಾ? ಮೇಘನಾ ಟೀಚರ್ನ ನಾನು ಕರ್ಕೊಂಡ್ಬಿಡ್ತೀನಿ. ತಗೋ ತಗೋ. ಭಾವ, ಏನ್ ಗಿಫ್ಟು? ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ ನೀವು? ಥೇಟ್ ಮಹಾಲಕ್ಷ್ಮಿ ತರ ಕಾಣ್ತಾ ಇದ್ದೀರಾ. MLA ಸಾಹೇಬ್ರು ಬಂದು ಈಗ ಎಷ್ಟೊತ್ತಾಯ್ತು, ನೀವಿನ್ನೂ ಅಲಂಕಾರ ಮಾಡ್ಕೊಂಡೇ ಕೂತಿದ್ದೀರಾ? ಹೋಗಿ ಮಾತಾಡಿಸ್ಬೇಕಾ? ನನಗೆ ಭಯ. ಭಯನಾ? ಮತ್ ಬೆಳಗ್ಗೆಯಿಂದ ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು ಅಂತ ಮುಖನ ಈ ತಪ್ಪಕ್ಕೆ ಉಪ್ ಅಂತ ಮಾಡ್ಕೊಂಡು ಕೂತಿದ್ರಿ, ಈಗ ಭಯ ಅಂತೆ. ಹೋಗಿ ಮಾತಾಡಿಸಿ. ನಿಮ್ಗೇನಾದ್ರೂ ಈ ಥರ ನೋಡ್ಬಿಟ್ರೆ MLA ಸಾಹೇಬ್ರು ಹಂಗೆ ಕರ್ಗೋಗ್ಬಿಡ್ತಾರೆ. ಈ ಮದುವೆಗೂ ಮುಂಚೆ ಈ ಭಯ, ಹುಡುಕ ಇವೆಲ್ಲ ಸಹಜ. ಹೋಗಿ ನಾನೇ ಕರ್ಕೊಂಡು ಹೋಗಿ ನಿಲ್ಲಿಸ್ಲಾ ಅವ್ರ ಮುಂದೆ? ಬೇಡ ಬೇಡ, ನಾನೇ ಹೋಗ್ತೀನಿ. ಮತ್ತೆ ಹೋಗಿ 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 ಹೋಗಿ. ದೇವರು ನಂಗೆ ಕೇಳಿದಂಗೆ ಕೊಟ್ಟಿದ್ದಾನೆ ಭಯ. ಎದೆಯೊಳಗೆ ಬಂದ ಮೇಲೆ ಹೃದಯ ಕನಸುಗಳ ಪಾಕಶಾಲೆ. ವಾವ್, ಸೂಪರ್ ಆಗಿದೆ ಬಾವ, ಸಕ್ಕತ್ತಾಗಿದೆ. ಗಡಿಯಾರಕ್ಕೀಗ ಏನೋ ಬೇಗ ಬಂದಂತೆ, ನಿನ್ನ ಸಂಗದಲ್ಲಿ ಕಾಲ ಓಡುತ್ತಿರುವಂತೆ. ಹೇಳೆ ಗೆಳತಿಯೇ ಹೇಗೆ ಕಣ್ಣಲೆ ಬಚ್ಚಿಡಲ ಇವಳು ಎಲ್ಲಿಂದ ಕಂಡುಬಿದ್ಲು ದರಿದ್ರದವಳು. ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ ನನ್ನೂನು ನನ್ನ ಬಳಗ ಇವನು ಗೊತ್ತೇನು ನಂದೇ ದೃಷ್ಟಿ ಏನು. ಹೇ ಚಿನ್ನ ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ ಹಾಯಾಗಿರುವೆ. ಹೇ ಚಿನ್ನ ನಾನೆಂದಿಗೂ ನಿನ್ನೊಲವಿಗೆ ನಂಬಿಕೆಯ ನೆರಳಾಗಿರುವೆ. ಕಾಂಪಿಟೇಟರ್ಸೇ ಇಲ್ಲದೆ ಆಟ ಆಡಿದ್ರೆ ಚಾಣಾಕ್ಷತನ ಗೊತ್ತಾಗಲ್ಲ. ಕಾಂಪಿಟೇಟರ್ಸ್ ಇಲ್ದೇ ಇರೋವಾಗ ಮಾಡೋದೆ ಚಾಣಾಕ್ಷತನ. ಸೂಪರ್ 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 ಅಣ್ಣ.